ಬಿಟ್ಟರಲ್ಲವೇ ಅವನು ಹುಟ್ಟಿ ಬರಲು ಸಾಧ್ಯ. ತಂಗಿ ರೂಪಾ, ನಿನ್ನ ತಂಗಿ ಹೋಗಿದ್ದಲ್ಲ ಯಾಕಮ್ಮ ಇಲ್ಲಿ ಮಲಗಿರುವೆ? ಮೋಹನ್ ಅಯ್ಯೋ ತಂಗಿ, ಅಯ್ಯೋ ನನ್ನ ತಂಗಿ ಸತ್ತು ಹೋಗಿದ್ದಾಳೆ. ಏನಮ್ಮ ಏನು? ಎಷ್ಟು ಮಾತನಾಡಮ್ಮ, ಮಾತನಾಡು. ನಿನಗಾಗಿ ತಂದೆ ಈ ಸೀರೆಯನ್ನು ನಾನು ಯಾರಿಗೆ ಕೊಡಲ್ಲ, ಯಾರಿಗೆ ಕೊಡಲ್ಲ. ಈ ಪಾಪಿ ತನ್ನ ಸೀರೆಯನ್ನು ಉಟ್ಟುಕೊಳ್ಳುವುದಾಗುತ್ತದೆ ಎಂದು ಕಣ್ಮುಚ್ಚಿದೆಯಾ? ಈ ಪಾಪಿಯ ಕೈ ತುತ್ತು ಸಾಕಾಯಿತೆ. ಅಯ್ಯೋ ತಂಗಿ ರೂಪಾ, ರಾಮಾಯಣ ತಂಗಿ ರೂಪಾ. ಅಯ್ಯೋ ದೇವ್ರೇ. ರವಿ, ರೂಪ, ರವಿ, ಏನಾಗಿದೆ ಇವರಿಗೆ? ಮೋಹನ, ನಿನ್ನ ಜೊತೆಯಾಗಿ ಸುಖ ಪಡಬೇಕಾದವಳು ಸುಡುಗಾಡಿನ ಎಳವಾಗಿದ್ದಾಳಪ್ಪ, ಸುಡುಗಾಡಿನ ಎಳವಾಗಿದ್ದಾರೆ. ನೀನು ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಕಣ್ಣುತ್ತಿರುವಲ್ಲ ರೂಪ. ಹೇಳು ರೂಪ, ಎದ್ದು ಮಾತನಾಡು ರೂಪ. ಹೇಳುತ್ತಾಳಪ್ಪ, ಹೇಳುತ್ತಾಳೆ. ಎದ್ದು ಒಮ್ಮೆ ಸುಡುಗಾಡಿಗೆ ಹೋಗುತ್ತಾಳೆ ನನ್ನ ತಂಗಿ. ರೂಪ ಈ ಸ್ಥಿತಿಗೆ ಬರಲು ಕಾರಣವೇನು ನಿನಗೆ ಗೊತ್ತೇ? ಅವರು ಯಾರೇ ಆಗಿರಲಿ ಅವರನ್ನು ಹುಡುಕಿ ಕತ್ತರಿಸಿ ಚೆಲ್ಲುವೆ. ಹೇಳು ರವಿ, ಹೇಳು. ಯಾರಿಗೆ ಗೊತ್ತಪ್ಪ, ಯಾರಿಗೆ ಗೊತ್ತು? ನಾವೊಂದು ಯಾರಿಗೂ ಅನ್ಯಾಯ ಮಾಡಿದ್ದೇವಲ್ಲ. ಈ ಕೆಲಸ ಬೇರೆ ಯಾರು ತನ್ನ ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಅಯ್ಯೋ, ಮತ್ತಾರಿಂದಾಗಿದೆ ಹೇಳು ರವಿ? ಈ ಕೆಲಸ ಯಾರಿಂದಾಗಿದೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಹೇ ಗೌಡ ಪ್ರತಾಪ, ನಿಮ್ಮನ್ನು ಒಂದು ದಿನ ಓಡಾಡಿಸಿ ಕಡಿಯುವ ಗಂಡ ನೀನು ಆ ರೀತಿ ಮಾಡಿದರೆ ನಿನ್ನ ನೌಕರಿಗೆ ತೊಂದರೆಯಾಗುತ್ತದೆಪ್ಪ, ತೊಂದರೆಯಾಗುತ್ತದೆ. ಮೋಹನ, ಕೊನೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡೆಯ. ರವಿ, ನನ್ನ ಕೈಯಿಂದ ಆಗುವುದಿದ್ದರೆ ನಾ ಖಂಡಿತ ನಡೆಸಿಕೊಡುವೆ. ಹೇಳು, ಸಂಕೋಚ ಪಡಬೇಡ. ನೀನು ತಂದಿರುವ ತಾಳಿಯನ್ನ ಮೋಹನ, ನೀನು ತಂದಿರುವ ತಾಳಿಯನ್ನು
ನನ್ನ ತಂಗಿಯ ಕರಳಿಗೆ ಕಟ್ಟಿ ಬಿಡು. ಸತ್ತ ಮೇಲೆ ಮಾಂಗಲ್ಯ ಭಾಗ್ಯ ಸಿಗಲಿ ನನ್ನ ತಂಗಿಗೆ. ಮಾಂಗಲ್ಯ ಭಾಗ್ಯ ಸಿಕ್ಕಿದ್ದು ಸಂಸ್ಕಾರ ಮಾಡೋಣ. ತಂಗಿ ಮಾಂಗಲ್ಯ ಭಾಗ್ಯವಮ್ಮ, ಮೇಲೆ ಮಾಂಗಲ್ಯ ಭಾಗ್ಯ. ಏ ಮೈಕ ಏನ ಮಾಡ್ಯಾರ ನೀನು ಸತ್ತ ಮೇಲೆ ಮಾಂಗಲ್ಯ ಭಾಗ್ಯವಮ್ಮ, ಸತ್ತ ಮೇಲೆ ಮಾಂಗಲ್ಯ ನೀನು ಸತ್ತ ಮೇಲೆ ನಿನಗೆ ಮಾಂಗಲ್ಯ ಭಾಗ್ಯವಮ್ಮ, ಮಾಂಗಲ್ಯ ಭಾಗ್ಯ. ಕಣ್ಣೀರಿನ ಬದಲು ಪನ್ನೀರಿನ ಸ್ನಾನವೇನಿಲ್ಲ ಪಾಲಿಗೆ. ಅಕ್ಷತರ ಬದಲು ಅಕ್ಕಿಯೇನಿಲ್ಲ ಪಾಲಿಗೆ. ಅಯ್ಯೋ ತೆಗೀರು ಬಾ. ಎಪ್ಪಿಸಿ ಕೂಡಿಸಿ ನಿನ್ನ ತಂಗಿಯನ್ನು, ಕಟ್ಟುವೆ ನಾ ತಾಳೆಯನ್ನು. ಕಳವ ರೋಕಡಿದೆ. ಅಯ್ಯೋ ಜೀವದಾಗ ಇಲ್ಲ ಆಗಲಾರ್ದ ಸತ್ತ ಮೇಲೆ Oh
ಬೈಕ್ ಬ್ಯಾರೆ ಕೊಡೋಣ ಅಂತ ಬೈಕ್ ಮಸಾಲ ಅವನು ಇದೇ ನಿಂಗೆ ಬಿಡಲ್ಲ ಹೌದು